ಸ್ನೇಹಿತರೆ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಹೆಲ್ತ್ ಎಜುಕೇಷನ್ ಆರೋಗ್ಯ ಶಿಕ್ಷಣದ ಮುಂದುವರಿದ ಭಾಗ ಇದು. ಅಂದರೆ 6 ಮತ್ತು 7ನೇ ಘಟಕಗಳಾದಂತಹ ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತು ಗ್ರೋಯಿಂಗ್ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್, ಈ ಒಂದು 2 ಪಾಠಗಳನ್ನು ಕನ್ನಡದಲ್ಲಿ ನೀವು ಸಂತಾನೋತ್ಪತ್ತಿ ಆರೋಗ್ಯ, RTI STIಗಳ ತಡೆ ನಿಯಂತ್ರಣ, ಈ 2 ಪಾಠಗಳನ್ನು, ಈ ಒಂದು ಪಾಠಗಳ ಬಗ್ಗೆ, ಹಾಗೂ 6ನೇ ಪಾಠ ಅದು. 7ನೇ ಪಾಠ ಬೆಳವಣಿಗೆ, ಅಭಿವೃದ್ಧಿ, ಪ್ರೌಢತೆ, ಆತಂಕ, ಖಿನ್ನತೆ, ಮಾದಕ ವಸ್ತುಗಳು ಮತ್ತು ಲೈಂಗಿಕ ಕಿರುಕುಳ, ಈ ಪಾಠಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಹೆಲ್ತ್ ಎಜುಕೇಷನ್ ಸಿಲೆಬಸ್ ಇದೆ. ಆ್ಯಸ್ ಪರ್ ಸಿಲೆಬಸ್ ನಿಮಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗೋ ಥರ ನಾನು ತರಗತಿಯನ್ನು ಮಾಡ್ತಾ ಇದ್ದೀನಿ. 6 ಮತ್ತು 7ನೇ ಘಟಕಕ್ಕೆ ಸಂಬಂಧಪಟ್ಟಂತೆ 30 MCQಗಳನ್ನು ನಾನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಮೊದಲನೇ 6ನೇ ಪಾಠ ನಂತರ 7ನೇ ಪಾಠವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ನೀವು ನನ್ನ ಜೊತೆಗೆ ಆನ್ಸರನ್ನು ಮಾಡ್ತಾ ಉತ್ತರವನ್ನು ಕಲಿತಾ ಹೋಗಿ ಅಂತ ಹೇಳ್ತಾ, ಇಂದಿನ ವಿಡಿಯೋಗಳನ್ನು ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದರ PDF ಬೇಕಾದರೆ ನಮ್ಮ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಏನು ತರಗತಿಯನ್ನು ಮಾಡಿದ್ದೀನಿ ಅದರೆಲ್ಲ PDFಗಳು ನಿಮಗಲ್ಲಿ ಸಿಗ್ತವೆ. ಆ ಒಂದು ಆ್ಯಪ್ನಲ್ಲಿ ನೀವು ಸರ್ಚ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ 8123441226ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಮಾಹಿತಿಯನ್ನು, ಆ್ಯಪ್ ಲಿಂಕನ್ನು ನಾನೇ ನಿಮಗೆ ಶೇರ್ ಮಾಡ್ತೀನಿ. ಸೊ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸಂತಾನೋತ್ಪತ್ತಿ ಆರೋಗ್ಯ, ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ಅಂತ. ಕೇವಲ ರೋಗಗಳಿಂದ ಮುಕ್ತವಾಗಿರುವುದು, ಸಂತಾನೋತ್ಪತ್ತಿ ವ್ಯವಸ್ಥೆಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮ, ಕೇವಲ ಮಕ್ಕಳನ್ನು ಹೊಂದುವುದು, ಕೇವಲ ಲೈಂಗಿಕ ಶಿಕ್ಷಣ. ಸೊ ಇದಕ್ಕೆ ಸರಿಯಾದ ಉತ್ತರ ಸಂತಾನೋತ್ಪತ್ತಿ ವ್ಯವಸ್ಥೆಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮ ಅಂತಕ್ಕಂಥದ್ದು ಈ ಒಂದು ಸಂತಾನೋತ್ಪತ್ತಿ ಆರೋಗ್ಯ ಅಂತ ನಾವು ಹೇಳ್ತೀವಿ. ಅಂದರೆ ಸಂತಾನೋತ್ಪತ್ತಿ ಆರೋಗ್ಯವು ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ದೈಹಿಕವಾದಂತಹ, ಯಾವುದೇ ಥರ ದೈಹಿಕ ಸಮಸ್ಯೆ ಇಲ್ಲದೇ ಇರೋ ಥರ, ಹಾಗೆ ಮಾನಸಿಕವಾದಂತಹ ಮತ್ತು ಸಾಮಾಜಿಕ ಕ್ಷೇಮವನ್ನು ಅದು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ಇನ್ನು RTI ಎಂಬುದರ ಪೂರ್ಣ ರೂಪ ಯಾವುದು ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಸೊ ಈ ಒಂದು RTI ಅಂದರೆ ಏನು? ಸೊ ನೀವು ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್, ರೆಗ್ಯುಲರ್ ಟ್ರೀಟ್ಮೆಂಟ್ ಇನ್ಫೆಕ್ಷನ್, ರಿಪ್ರೊಡಕ್ಟಿವ್ ಟ್ರೀಟ್ಮೆಂಟ್ ಇಂಡಕ್ಷನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಸೊ ಸರಿಯಾದ ಉತ್ತರ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ, ಅದನ್ನು RTI ಅಂತ ಕರೀತಾರೆ. ಸೊ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಸಂತಾನೋತ್ಪತ್ತಿ ಮಾರ್ಗದಲ್ಲಿ ಉಂಟಾಗುವಂತಹ ಸೋಂಕು ಅಂತ ಅರ್ಥ. ಅದೇ ರೀತಿ STI ಎಂಬುದರ ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೇರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ನಾವು ಕಲಿಯೋತ್ನಾಗ STD ಅಂತ ಇತ್ತು, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಲೈಂಗಿಕ ಸಂಪರ್ಕದ ಮೂಲಕ ಹರಡುವಂತಹ ಸೋಂಕು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, STIಗಳ ನಿಯಂತ್ರಣಕ್ಕೆ ಪ್ರಮುಖವಾದ ಕ್ರಮ ಯಾವುದು? ಸೊ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಗಳನ್ನು, ಅಂದರೆ ಈ ಒಂದು ಲೈಂಗಿಕ ಸಂಪರ್ಕದಿಂದ ಉಂಟಾಗುವಂತಹ ಸೋಂಕುಗಳು, ಅವುಗಳನ್ನು ತಡೆಗಟ್ಟಲಿಕ್ಕೆ ಪ್ರಮುಖವಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ವೈಯಕ್ತಿಕ ಸ್ವಚ್ಛತೆ, ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ, ಸ್ವಯಂ ಔಷಧಿ ಸೇವನೆ, ಚಿಕಿತ್ಸೆ ಪಡೆಯದಿರುವುದು ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ವೈಯಕ್ತಿಕ ಸ್ವಚ್ಛತೆ ಅಂತಕ್ಕಂಥದ್ದು. ಸೊ ಈ ವೈಯಕ್ತಿಕ ಸ್ವಚ್ಛತೆಯಿಂದ ನಾವು ಈ ಥರದ ಒಂದು ರೋಗಗಳಿಂದ ರಕ್ಷಣೆನ ಪಡೆಯಬಹುದು. ಅಂದರೆ ವೈಯಕ್ತಿಕ ಸ್ವಚ್ಛತೆ, ಸುರಕ್ಷಿತ ಲೈಂಗಿಕ ನಡವಳಿಕೆ ಮತ್ತು ಅಗತ್ಯವಿದ್ದಾಗ ವೈದ್ಯಕೀಯ ಸಲಹೆ ಪಡೆಯುವುದು ಸೋಂಕುಗಳ ನಿಯಂತ್ರಣಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ತಜ್ಞರಿದ್ದಾರೆ, ಅಲ್ಲಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಇನ್ನು ಸಂತಾನೋತ್ಪತ್ತಿ ಆರೋಗ್ಯದ ಒಂದು ಶಿಕ್ಷಣದ ಮುಖ್ಯ ಉದ್ದೇಶ ಯಾವುದು? ತಪ್ಪು ಕಲ್ಪನೆಗಳನ್ನು ಹೆಚ್ಚಿಸುವುದು, ಆರೋಗ್ಯಕರ ಮತ್ತು ಜವಾಬ್ದಾರಿಯುತ ನಡವಳಿಕೆಯನ್ನು ಬೆಳೆಸುವುದು, ರೋಗಗಳನ್ನು ನಿರ್ಲಕ್ಷಿಸುವುದು, ವೈದ್ಯಕೀಯ ಚಿಕಿತ್ಸೆಯನ್ನು ತಪ್ಪಿಸುವುದು. ಸೊ ಈ ಸಂತಾನೋತ್ಪತ್ತಿ ಆರೋಗ್ಯದ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆರೋಗ್ಯಕರ ಮತ್ತು ಜವಾಬ್ದಾರಿಯುತ ನಡವಳಿಕೆಯನ್ನು ಬೆಳೆಸುವುದು ಇದರ ಒಂದು ಪ್ರಮುಖವಾದಂಥ ಉದ್ದೇಶ ಆಗುತ್ತೆ. ಅಂದರೆ ಈ ಸರಿಯಾದ ಜ್ಞಾನದಿಂದ ಆರೋಗ್ಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು ಅದರ ಮುಖ್ಯ ಉದ್ದೇಶ ಆಗುತ್ತೆ. ಸೊ ನೆಕ್ಸ್ಟ್
ಸೊ ಕೆಳಗಿನವುಗಳಲ್ಲಿ STIಗೆ ಸಂಬಂಧಿಸಿದೆ. ಯಾವುದು STIಗೆ ಸಂಬಂಧಪಡುತ್ತೆ? ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ. ಸೊ ಸೋಂಕು, ದೃಷ್ಟಿದೋಷ, ಮೂಳೆ ಮುರಿತ, ಗಾಯ. ನೋಡಿ, ಇದ್ರ ಬಗ್ಗೆ ಓದೇ ಇಲ್ಲ ಅಂದಾಗ ನಾವು ಏನೂ ಆನ್ಸರ್ ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಶ್ನೆಗಳನ್ನು ಓದ್ದಲೇ ಆನ್ಸರ್ ಮಾಡ್ಬೋದು, ಆದರೆ ಕೆಲವೊಂದು ಪ್ರಶ್ನೆಗಳನ್ನು ಓದಲೇಬೇಕಾಗುತ್ತೆ. ಸೊ ಅಂತಂದ್ರೆ ಏನು? ಇನ್ಫೆಕ್ಷನ್. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂದರೆ, ಇನ್ಫೆಕ್ಷನ್ ಅಂದರೆ ಏನರ್ಥ? ಸೋಂಕು ಅಂತಕ್ಕಂಥದ್ದು. ಸೊ ಸೋಂಕು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದು ದೃಷ್ಟಿದೋಷ ಅಲ್ಲ, ಮೂಳೆ ಮುರಿತ ಅಲ್ಲ, ಗಾಯ ಅಲ್ಲ. ಈಗ ನಾವೇನು ಮಾಡ್ತೀವಿ, ಓದಿಲ್ಲ ಅಂತ ಹೇಳಿದ್ರೆ ಈ ದೇವ್ರು ಕೊಟ್ಟ ಅಂಕಿ ಯಾವ್ದಾರು ಒಂದು ಹಾಕ್ಬಿಡೋಣಪ್ಪ ಸರಿಯಾಗ್ಬೋದು ಅಂತ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ಸ್ಪೆಸಿಫಿಕೇಶನ್ ಇದು ಸೈನ್ಸಿಗೆ ಸಂಬಂಧಪಡುತ್ತೆ, ಹಾಗಾಗಿ ಅದು ಒಂದು ಸೋಂಕು. ಸೊ STIಗಳು ಸೋಂಕುಗಳಾಗಿದ್ದು ಮುಖ್ಯವಾಗಿ ಲೈಂಗಿಕ ಸಂಪರ್ಕದ ಮೂಲಕ ಅವು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್, ಸಂತಾನೋತ್ಪತ್ತಿ ಆರೋಗ್ಯದಲ್ಲಿ ಯಾವುದು ಮುಖ್ಯ? ಆಪ್ಷನ್ಸ್: ಆರೋಗ್ಯ ಮತ್ತು ಸ್ವಚ್ಛತೆ, ತಪ್ಪು ಮಾಹಿತಿಯನ್ನು ನಂಬುವುದು, ಸೋಂಕುಗಳನ್ನು ನಿರ್ಲಕ್ಷಿಸುವುದು, ವೈದ್ಯರನ್ನು ಸಂಪರ್ಕಿಸದಿರುವುದು. ನೋಡಿ, ಇಲ್ಲಿ ಏನು ಮಾಡ್ತಾರೆ, ತುಂಬ ಜನ ಇಂಥ ಸಮಯದಲ್ಲಿ ವೈದ್ಯರನ್ನು ಸಂಪರ್ಕಿಸದೆ ಅವ್ರು ಏನು ಮಾಡ್ತಾರೆ, ನಿರ್ಲಕ್ಷ್ಯ ತೋರಿಸ್ತಾರೆ, ಇನ್ನು ತಪ್ಪು ಮಾಹಿತಿಯನ್ನು ನಂಬ್ತಾರೆ. ಸೊ ಇವೆಲ್ಲವನ್ನು ಮಾಡಬಾರ್ದು. ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ DD ಚಂದನದಲ್ಲಿ ಇದ್ರ ಬಗ್ಗೆ ಮಾಹಿತಿ ಬರ್ತಾಯಿತ್ತು. ಸೊ ಅಲ್ಲೆಲ್ಲ ಅವ್ರು ಯಾವ ಥರ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದು. ಸೊ ಅದು ಅವೇರ್ನೆಸ್ ಆಗ ಕೊಡ್ತಾಯಿದ್ರು. ಬಟ್ ಈಗ ಅದನ್ನು ಎಜುಕೇಷನಲ್ಲಿ ಈಗಲೂ ಇದೆ ಅನಿಸುತ್ತೆ. ಪರ್ಸನಲ್ ಕೌನ್ಸಿಲಿಂಗ್, ಆಶಾ ಕಾರ್ಯಕರ್ತರು ಅಥವಾ ಇದೇನು ಆಶಾ ವರ್ಕರ್ಗಳು ಮತ್ತು ಈ ಅಂಗನವಾಡಿ ಕಾರ್ಯಕರ್ತರು ಅವರು ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರೆ. ಹಳ್ಳಿಗಳಲ್ಲಿ, ಸಿಟಿಗಳಲ್ಲೂ ಕೂಡ ಕೊಡ್ತಾರೆ. ಸೊ ಆರೋಗ್ಯ ಮತ್ತು ಸುರಕ್ಷತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸ್ವಚ್ಛತೆ, ವೈಯಕ್ತಿಕ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಸಂತಾನೋತ್ಪತ್ತಿ ಆರೋಗ್ಯದ ಪ್ರಮುಖ ಅಂಶಗಳಾಗ್ತವೆ. ಇನ್ನು ಮುಂದಿನ ಘಟಕವನ್ನು ನೋಡೋದಾದರೆ ಗ್ರೋಯಿಂಗ್ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್, ಅದರ ಮೇಲೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಗ್ರೋತ್ ಎಂದರೆ ಸಾಮಾನ್ಯವಾಗಿ ಇದನ್ನು ಸೂಚಿಸುತ್ತೆ. ಈ ಬೆಳವಣಿಗೆ ಅಂತಕ್ಕಂಥದ್ದು ದೈಹಿಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಬದಲಾವಣೆ, ಕೇವಲ ಮಾನಸಿಕ ಬದಲಾವಣೆ, ಕೇವಲ ಸಾಮಾಜಿಕ ಬದಲಾವಣೆ, ಕೇವಲ ಭಾವನಾತ್ಮಕ ಬದಲಾವಣೆ. ಗ್ರೋತ್ ಅಂತ ಹೇಳಿದರೆ ಕೇವಲ ಸಾಮಾಜಿಕ, ಮಾನಸಿಕ ಮತ್ತು ಇಲ್ಲಿ ಭಾವನಾತ್ಮಕ, ಕೇವಲ ಅನ್ನೋ ವರ್ಡ್ ಇಲ್ಲ. ದೈಹಿಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಗ್ರೋತ್ ಅಥವಾ ಬೆಳವಣಿಗೆ ಅಂತ ಕರಿತೀವಿ. ಅಂದರೆ ವ್ಯಕ್ತಿಯ ದೇಹದ ಗಾತ್ರ, ತೂಕ, ಎತ್ತರ ಇವುಗಳಲ್ಲಿ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ, ಅದನ್ನು ಪರಿಮಾಣಾತ್ಮಕ ಬದಲಾವಣೆ ಅಂತ ನಾವು ಕರಿತೀವಿ. ಇನ್ನು ಡೆವಲಪ್ಮೆಂಟ್ ಅಂದರೆ ಏನು? ನೀವು ಸೈಕಾಲಜಿಯಲ್ಲಿ ಆಲ್ರೆಡಿ ಓದಿರ್ತೀರಿ. ಗ್ರೋತ್ ಬೇರೆ, ಡೆವಲಪ್ಮೆಂಟ್ ಬೇರೆ. ಸೊ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ವಿಕಾಸ ಅಂತ ನಾವು ಹೇಳ್ತೀವಿ. ಇದೇನು? ತೂಕ ಹೆಚ್ಚಾಗುವಂಥದ್ದು, ವ್ಯಕ್ತಿಯ ವಿವಿಧ ಆಯಾಮಗಳಲ್ಲಿ ಉಂಟಾಗುವ ಸಮಗ್ರ ಬದಲಾವಣೆ, ಕೇವಲ ಎತ್ತರ ಹೆಚ್ಚಾಗುವಂಥದ್ದು, ಕೇವಲ ದೈಹಿಕ ಬೆಳವಣಿಗೆ. ಸೊ ಡೆವಲಪ್ಮೆಂಟ್ ಅಂದರೆ ನಿಮಗೆ ಕ್ಲಿಯರ್ ಅರ್ಥ ಆಗಿರಬೇಕು. ವ್ಯಕ್ತಿಯ ವಿವಿಧ ಆಯಾಮಗಳಲ್ಲಿ ಉಂಟಾದ ಒಂದು ಬದಲಾವಣೆಯನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂದರೆ ಡೆವಲಪ್ಮೆಂಟ್ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು ಮೆಚುರಿಟಿ ಅಂದರೆ ಏನು? ಸೊ ಮೆಚುರಿಟಿ ಅಂತ ನಾವು ಕರಿತೀವಿ, ಪಕ್ವತೆ ಅಂತಾರೆ ಕನ್ನಡದಲ್ಲಿ ಅಲ್ವಾ. ಸೊ ದುರ್ಬಲತೆ. ಸೊ ಮೆಚುರಿಟಿ ಅಂತಂದರೆ ಪರಿಪಕ್ವತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ದೈಹಿಕ ಮತ್ತು ಮಾನಸಿಕವಾಗಿ ಅಗತ್ಯವಾದ ಮಟ್ಟದ ಪರಿಪಕ್ವತೆಯನ್ನು ಹೊಂದತಕ್ಕಂಥದ್ದನ್ನು ನಾವು ಮೆಚುರಿಟಿ ಅಂತೇಳಿ ಕರಿತೀವಿ. ಇನ್ನು ಗ್ರೋತ್ ಮತ್ತು ಡೆವಲಪ್ಮೆಂಟ್ ನಡುವಿನ ಪ್ರಮುಖ ವ್ಯತ್ಯಾಸ ಯಾವುದು? ಆಪ್ಷನ್ಸ್ ನೋಡಿ, ಎರಡು ಒಂದೇ ಅರ್ಥ. ಗ್ರೋತ್ ಹೆಚ್ಚು ಪರಿಮಾಣಾತ್ಮಕ, ಡೆವಲಪ್ಮೆಂಟ್ ಹೆಚ್ಚು ಸಮಗ್ರ ಬದಲಾವಣೆ. ಸಿ, ಡೆವಲಪ್ಮೆಂಟ್ ಕೇವಲ ದೈಹಿಕ, ಗ್ರೋತ್ ಕೇವಲ ಮಾನಸಿಕ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಗ್ರೋತ್ ಹೆಚ್ಚು ಪರಿಮಾಣಾತ್ಮಕ, ಡೆವಲಪ್ಮೆಂಟ್ ಹೆಚ್ಚು ಸಮಗ್ರ ಬದಲಾವಣೆ ಅಂತ ನಾವು ಹೇಳಬಹುದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಆಂಗ್ಸೈಟಿ ಅಥವಾ ಆತಂಕ ಅಂದರೆ ಸಾಮಾನ್ಯವಾಗಿ ಏನು ಅಂತ. ಸೊ ಆತಂಕ ಅಂದರೆ ಏನು? ಈಗ ನಮಗೆಲ್ಲ ಆಗ್ತಾಯಿತ್ತಲ್ಲ, ಎಕ್ಸಾಮ್ ನಮಗೆ ಹೆಂಗೆ ಆಗ್ತಿತ್ತು ಅಂದರೆ, ಈ ಮೊದಲು ಜಾಬ್ಗೋಸ್ಕರ ಪ್ರೈವೇಟ್ ಸ್ಕೂಲಲ್ಲಿ ಇಂಟರ್ವ್ಯೂಗೆ ಹೋದಾಗಲೇ ನಮ್ಗೆ ಎಷ್ಟು ಆತಂಕ ಆಗಿರುತ್ತೆ. ಇನ್ನು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರೀಬೇಕು ಅಂದಾಗ ಎಷ್ಟು ಆತಂಕ ಇರ್ಬೋದು, ಅದು ಇಮ್ಯಾಜಿನೇಬಲ್ ಇಲ್ಲ. ಆ ಪರಿಸ್ಥಿತಿಗೆ ಇದ್ದರಿಗೆ ಗೊತ್ತಿರುತ್ತೆ. ಯು ಕ್ಯಾನ್ ಇಮ್ಯಾಜಿನ್, ಈಗ ಬೆಳಗ್ಗೆ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ, ಹೆಂಗಾಗುತ್ತೆ ಆತಂಕ. ಸೊ ಅದಕ್ಕೆ ಡೆಫಿನೇಷನ್ ಹೇಳಿ ಅಂದರೆ ಹೆಂಗೆ ಹೇಳೋದು? ಭಯ, ಅದಕ್ಕೆ ಡೆಫಿನೇಷನ್ ಏನು? ಆತಂಕ, ಅದಕ್ಕೆ ಡೆಫಿನೇಷನ್ ಏನು? ವಿ ಕೆ ನಾಟ್ ಎಕ್ಸ್ಪ್ರೆಸ್, ಅದಲ್ಲ ಸರ್, ಸುಮ್ಮನೆ ಇರಿ ಸರ್ ಅಂತ ಭಾಳ ಜನ ಬೈತಾರೆ. ಓಕೆ, ಭವಿಷ್ಯದ ಅಪಾಯ ಮತ್ತು ಚಿಂತೆಯ ಕುರಿತು ಅತಿಯಾದ ಅಶಾಂತಿ, ಸಂತೋಷ, ದೈಹಿಕ ವ್ಯಾಯಾಮ, ನಿದ್ರೆ. ಇದರಲ್ಲಿ ಆಂಗ್ಸೈಟಿ ಅಂದರೆ ಯಾವುದು? ದ ಬೆಸ್ಟ್ ಆನ್ಸರ್ ಈಸ್ ದ ಫಸ್ಟ್ ಒನ್. ಭವಿಷ್ಯದ ಅಪಾಯ ಮತ್ತು ಚಿಂತನೆಯ ಕುರಿತು ಅತಿಯಾದ ಅಶಾಂತಿಯನ್ನು ನಾವು ಆಂಗ್ಸೈಟಿ ಅಂತ ಕರಿತೀವಿ. ಅಂದರೆ ಚಿಂತೆ, ಭಯ, ಅಶಾಂತಿ ಮುಂತಾದ ಭಾವನೆಗಳನ್ನು ನಾವು ಆತಂಕ ಅಂತೇಳಿ ಕರಿತೀವಿ.
ನೆಕ್ಸ್ಟ್ ಖಿನ್ನತೆ, ಡಿಪ್ರೆಷನ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಕೂಡ ಭಾಳ ಇಂಪಾರ್ಟೆಂಟು. ಡಿಪ್ರೆಷನ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರ್ತದೆ, ಯಾರಿಗಿಲ್ಲ ಅಂತ ಹೇಳಿ ನೋಡೋಣ. ಯಾವುದಾದ್ರೂ ಒಂದು ವಿಧದಲ್ಲಿ ಇದ್ದೇ ಇರುತ್ತೆ. ಡಿಪ್ರೆಷನ್ ಇವತ್ತು ಕಾಮನ್ ಆಗಿರುವಂಥದ್ದು ಡಿಪ್ರೆಷನ್. ಅದರಲ್ಲಿ ಯಂಗ್ ಜನ್ರೇಷನಲ್ಲಿ ಬೇರೆ ಥರ ಐತೆ. ಈ ಸ್ವಲ್ಪ ವಯಸ್ಸಾದವರಲ್ಲಿ 20-30 ವಯಸ್ಸಿನ ನಂತರ ಇರೋರಿಗೆ ಒಂಥರ ಇದೆ ಡಿಪ್ರೆಷನ್ನು, 30 ಒಳಗಿರೋರಿಗೆ ಒಂಥರ ಇದೆ, ಈಗ ಟೀನೇಜಲ್ಲಿ ಇರ್ತಕ್ಕಂಥವ್ರಿಗೆ ಒಂಥರ ಇದೆ, ಎಲ್ಲರಿಗೂ ಒಂಥರ ಡಿಪ್ರೆಷನ್ನೇ. ಸೊ ಡಿಪ್ರೆಷನ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಡುತ್ತೆ? ದೀರ್ಘಕಾಲದ ದುಃಖ ಮತ್ತು ಆಸಕ್ತಿ ಕಡಿಮೆಯಾಗುವುದು, ಎತ್ತರ ಹೆಚ್ಚಾಗುವುದು, ದೈಹಿಕ ಶಕ್ತಿ ಹೆಚ್ಚಾಗುವುದು, ಹಸಿವು ಹೆಚ್ಚಾಗುವುದು ಮಾತ್ರ. ನೋ, ಇವ್ಯಾವೂ ಅಲ್ಲ. ದೀರ್ಘಕಾಲದ ದುಃಖ ಮತ್ತು ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಸೊ ಇದು ನಾವು ಖಿನ್ನತೆ ಅಂತ ಕರಿತೀವಿ. ದೀರ್ಘಕಾಲದ ದುಃಖ ಮತ್ತು ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಖಿನ್ನತೆ. ಓಕೆ. ಸೊ ನಿರುತ್ಸಾಹ ಮುಂತಾದ ಲಕ್ಷಣಗಳನ್ನು ನಾವು ಖಿನ್ನತೆಯಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಆತಂಕ ಮತ್ತು ಖಿನ್ನತೆಯ ಸಂದರ್ಭದಲ್ಲಿ ಸೂಕ್ತ ಕ್ರಮ ಯಾವುದು? ಸೊ ಯಾರಾದರೂ ಈ ಒಂದು ಆತಂಕ ಅಥವಾ ಖಿನ್ನತೆಗೆ ಒಳಗಾಗಿದ್ರು ಅಂದರೆ ಅವ್ರಿಗೆ ಏನನ್ನು ನಾವು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕು, ವಿಶ್ವಾಸಾರ್ಹ ವ್ಯಕ್ತಿ ವೃತ್ತಿಪರರ ಸಹಾಯವನ್ನು ಪಡೆಯುವುದು, ಸಮಸ್ಯೆಯನ್ನು ಮರೆಮಾಚುವುದು, ಸ್ವಯಂ ಔಷಧಿಯನ್ನು ಸೇವಿಸುವುದು. ಎಸ್, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಇದೆ. ಆಪ್ಷನ್ 2 ವಿಶ್ವಾಸಾರ್ಹ ವ್ಯಕ್ತಿ ಅಥವಾ ವೃತ್ತಿಪರರ ಸಹಾಯವನ್ನು ಪಡಿತಕ್ಕಂಥದ್ದು ಈ ಒಂದು ಖಿನ್ನತೆ ಅಥವಾ ಆತಂಕಕ್ಕೊಳಗಾದ ವ್ಯಕ್ತಿಗೆ ನಾವು ಕೊಡುವಂಥ ಸಮಸ್ಯೆಗೆ ಪರಿಹಾರ. ಸಮಸ್ಯೆ ಮುಂದುವರಿದರೆ ಪೋಷಕರು, ಶಿಕ್ಷಕರು ಅಥವಾ ಅರ್ಹ ಆರೋಗ್ಯ ವೃತ್ತಿಪರರ ಸಹಾಯವನ್ನು ಪಡೆಯುವುದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಏನು? ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ, ಇತರರನ್ನು ಅವಮಾನಿಸುವುದು, ಭಯಪಡುವುದು, ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು. ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದರೆ ತನ್ನ ಸಾಮರ್ಥ್ಯದ ಮೇಲೆ ತಾನು ನಂಬಿಕೆ ಇಡುವುದು ಮತ್ತು ನಿರ್ಧಾರಗಳ ಮೇಲೆ ಆರೋಗ್ಯಕರ ನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೇಳಿ ಕರಿತೀವಿ. ಇನ್ನು ಆತ್ಮವಿಶ್ವಾಸವನ್ನು ಬೆಳೆಸಲು ಯಾವುದು ಸಹಕಾರಿ? ಆತ್ಮವಿಶ್ವಾಸವನ್ನು ನಾವು ಬೆಳೆಸಬೇಕಾದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸನೇ. ಕನ್ನಡ ಇಂಗ್ಲೀಷ್ ಅಂತ ಹೇಳಿ ನೀವು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಎರಡರಲ್ಲೂ ಕ್ವಶನ್ ಪೇಪರ್ ಇರುತ್ತೆ. ಆತ್ಮವಿಶ್ವಾಸ ಬೆಳೆಸಲಿಕ್ಕೆ ಯಾವುದು ಸಹಕಾರಿ? ನಿರಂತರವಾಗಿ ಇತರರೊಂದಿಗೆ ಹೋಲಿಕೆ ಮಾಡೋದು ಆತ್ಮವಿಶ್ವಾಸಕ್ಕೆ ಒಳ್ಳೆಯದಾಗುತ್ತಾ? ಅಥವಾ ಸ್ವಯಂ ಸಾಮರ್ಥ್ಯವನ್ನು ಗುರುತಿಸುವುದು, ವೈಫಲ್ಯಕ್ಕೆ ಹೆದರುವುದು, ಸಮಸ್ಯೆಗಳಿಂದ ಓಡಿ ಹೋಗುವುದು. ಸೊ ಇಲ್ಲಿ ಕರೆಕ್ಟಾದ ಉತ್ತರ ಯಾವುದು? ಸ್ವಯಂ ಸಾಮರ್ಥ್ಯವನ್ನು ಗುರುತಿಸುವುದು, ಸ್ವಂತಹ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ನೆಕ್ಸ್ಟು ಸ್ವಂತ ಸಾಮರ್ಥ್ಯ ದೌರ್ಬಲ್ಯಗಳನ್ನು ಅರಿತುಕೊಂಡು ಸಕಾರಾತ್ಮಕವಾಗಿ ಪ್ರಯತ್ನಿಸ್ತಕ್ಕಂಥದ್ದನ್ನು ಆತ್ಮವಿಶ್ವಾಸ ಹೆಚ್ಚಿಸುವ ಕ್ರಮ ಅಂತ ನಾವು ಹೇಳ್ತೀವಿ. ಇನ್ನು ಮಾದಕ ವಸ್ತುಗಳ ಉಪಯೋಗ, ಡ್ರಗ್ ಅಬ್ಯೂಸ್ ಅಂದರೆ ಏನು? ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಮಾದಕ ವಸ್ತುಗಳ ದುರುಪಯೋಗ ಅಂದರೆ ವೈದ್ಯರ ಸಲಹೆಯಂತೆ ಔಷಧಿಯನ್ನು ಸೇವಿಸುವುದು, ಮಾದಕ ವಸ್ತುಗಳನ್ನು ಹಾನಿಕಾರಕ ಅಥವಾ ಅನಿಯಂತ್ರಿತ ರೀತಿಯಲ್ಲಿ ಬಳಸುವುದು, ಆರೋಗ್ಯಕರ ಆಹಾರ ಸೇವಿಸುವುದು, ವ್ಯಾಯಾಮ ಮಾಡುವುದು. ಸೊ ಇಲ್ಲಿ ಡ್ರಗ್ಸ್ ಬಗ್ಗೆ ಯಾವುದು ತಪ್ಪಾಗಿದೆ ಅಂದರೆ ಮಾದಕ ವಸ್ತುಗಳನ್ನು ಹಾನಿಕಾರಕ ಅಥವಾ ಅನಿಯಂತ್ರಣದಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಈ ಡ್ರಗ್ಸ್ ಅಬ್ಯೂಸ್ ಅಂತೇಳಿ ಕರಿತೀವಿ. ಅಂದರೆ ತುಂಬ ಡೇಂಜರ್ ಅದು. ನಾವು ಕೆಲವೊಂದು ಔಷಧಿಗಳನ್ನು ಹೆಸರು ಹೇಳೋದಿಲ್ಲ ನಾನು. ಅಂಥ ಔಷಧಿಗಳನ್ನು ತುಂಬ ಹೆಚ್ಚಾಗಿ ಒಂದೇ ಒಂದು 10 ml ತೊಗೋಬೇಕಾಗಿರುತ್ತೆ, ಒಂದೊಂದು ಬಾಟ್ಲಿಗಟ್ಟಲೆ 30 ml 40 ml ಗಟ್ಟಲೆ ಕುಡಿಯೋದು, ಅಥವಾ ಯಾವುದೋ ಒಂದು ಗಮ್ಮು ಅಂಟು ಅದನ್ನು ವೈಟ್ನರು ಏನೇನೋ ವಿಚಿತ್ರವಾಗಿ ಅದನ್ನು ಸುಟ್ಟದ್ರ ಹೊಗೆ ಕುಡಿಯೋವಂಥದ್ದು, ಹೀಗೆಲ್ಲ ಮಾಡಿ ತುಂಬಾ ಸಮಸ್ಯೆಗೆ ಒಳಪಟ್ಟಿದ್ರು ಅವರು. ಇವೆಲ್ಲ ಕೆಲವೊಂದು ತಾತ್ಕಾಲಿಕವಾಗಿ ಏನಾಗ್ತಿತ್ತು ಅಂದರೆ ಅವ್ರಿಗೆ ಮನಸ್ಸಿಗೆ ಅನಿಯಂತ್ರಿತ ರೀತಿಯಲ್ಲಿ ಅವರನ್ನು ಬಳಸ್ಕೊಂಡು ಅದರಿಂದ ಒಂದು ಇದನ್ನು ಮಾಡ್ತಾಯಿದ್ರು, ನಶೆಗೆ ಒಳಪಡ್ತಾಯಿದ್ರು ಅಂತಕ್ಕಂಥದ್ದು. ಬಟ್ ಈಗೆಲ್ಲ ಅದೆಲ್ಲ ನಿಂತೋಗಿದೆ. ಅಂಥ ವಸ್ತುಗಳನ್ನು ಯಾರಿಗೂ ಕೂಡ ಮಾರಬಾರ್ದು ಅಂತಕ್ಕಂಥ ಸ್ಟ್ರಿಕ್ಟಾಗಿ ಆರ್ಡರ್ ಕೂಡ ಆಗಿದೆ. ಅದನ್ನು ನಾವು ಡ್ರಗ್ ಅಬ್ಯೂಸ್ ಅಂಥೇಳಿ ಕರಿತೀವಿ. ಇನ್ನು ಮಾದಕ ವಸ್ತುಗಳ ದುರುಪಯೋಗದಿಂದ ಯಾವ ಪರಿಣಾಮ ಉಂಟಾಗುತ್ತೆ ಅಂತ ಕೇಳಿದರೆ, ಸೊ ಅದರಿಂದ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ, ಸದಾ ಉತ್ತಮ ಆರೋಗ್ಯ, ಕಲಿಕೆಯ ಸಾಮರ್ಥ್ಯ ಯಾವಾಗಲೂ ಹೆಚ್ಚಾಗುವುದು, ದೈಹಿಕ ಸಾಮರ್ಥ್ಯ ಹೆಚ್ಚಾಗುವುದು. ಸೊ ಕಲಿಕೆಯ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ, ಆರೋಗ್ಯದ ಮೇಲೆ ಮೊದಲು ಹಾನಿಕಾರಕ ಆಗುತ್ತೆ. ಮಾದಕ ವಸ್ತುಗಳ ದುರುಪಯೋಗವು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತೆ. ನೆಕ್ಸ್ಟು ಮಾದಕ ವಸ್ತುಗಳ ಬಳಕೆಯನ್ನು ತಡೆಗಟ್ಟಲು ಅತ್ಯುತ್ತಮ ಮಾರ್ಗ ಯಾವುದು? ಸ್ನೇಹಿತರ ಒತ್ತಡಕ್ಕೆ ಮಣಿಯುವುದು, ಸರಿಯಾದ ಅರಿವು ಮತ್ತು ಆರೋಗ್ಯಕರ ಜೀವನ ಶೈಲಿ, ಪ್ರಯೋಗಕ್ಕಾಗಿ ಸೇವಿಸುವುದು, ಸಮಸ್ಯೆಯನ್ನು ಮರೆಮಾಚುವುದು. ಸೊ ನೋಡಿ,
ಏನೋ ಎಕ್ಸ್ಪರಿಮೆಂಟ್ ಮಾಡ್ತೀನಿ ಅಂತಕ್ಕಂಥದ್ದು ಅಥವಾ ಅದನ್ನು ಮರೆಮಾಚುವಂಥದ್ದು, ಒತ್ತಡಕ್ಕೆ ಮಣಿದು ಇದು ಮಾಡುವಂಥದ್ದು. ಯಾರೋ ಹೇಳ್ತಾರೆ ಏನಾಗಲ್ಲ ತಗೊಳ್ಳೋ ಒಂದ್ಸರಿ ಸಿಗರೇಟ್ ಸೇದ್ಬಿಡೋ ಹೋಗ್ಲಿ ಏನಾಗಲ್ಲ ನೋಡೋಣ, ಫಿಲಮ್ನಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತೇನೋ, ಹೀರೋಗಳಿಗೆ ಏನಾರು ಆಗಿದೆಯೇನೋ ಇವೆಲ್ಲ ಒತ್ತಡಕ್ಕೆ ಮಣಿತಕ್ಕಂಥದ್ದು ತುಂಬ ತಪ್ಪು. ಸೊ ಹಾಗಾಗಿ ಅಂತಹ ಒಂದು ಮಾದಕ ವಸ್ತುಗಳ ಬಗ್ಗೆ ಏನು ಮಾಡಬೇಕು ಅಂದರೆ ಸುರಕ್ಷಿತವಾಗಿ ನಾವು ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಸರಿಯಾದ ಅರಿವು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಪಡ್ಕೊಳ್ಬೇಕು. ಆತ್ಮವಿಶ್ವಾಸ ಮತ್ತು ಉತ್ತಮ ಸ್ನೇಹ, ಕುಟುಂಬದ ಬೆಂಬಲದೊಂದಿಗೆ ಈ ಎಲ್ಲ ಒಂದು ಮಾದಕ ದ್ರವ್ಯಗಳನ್ನು ತಡೆಗಟ್ಟಬೇಕು. ಪೀರ್ ಪ್ರೆಷರ್ ಅಂದರೆ ಏನು? ಶಿಕ್ಷಕರ ಒತ್ತಡ, ಸಮವಯಸ್ಕರ ಪ್ರಭಾವ ಮತ್ತು ಒತ್ತಡ, ವೈದ್ಯರ ಸಲಹೆ, ಪೋಷಕರ ಪ್ರೀತಿ. ಪೀರ್ ಪ್ರೆಷರ್ ಅಂತಂದರೆ ಇದೊಂದು ಕಾನ್ಸೆಪ್ಟು. ಇಲ್ಲಿ ಈ ಮಾದಕ ವಸ್ತುಗಳು ಅಥವಾ ವ್ಯಸನಕ್ಕೆ ಒಳಗಾಗುವಂಥ ಸಂದರ್ಭದಲ್ಲಿ ಪೀರ್ ಪ್ರೆಷರ್ಗೆ ಒಳಪಡ್ತಾರೆ ಅಂತಕ್ಕಂಥದ್ದು. ಹಾಗಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಸಮವಯಸ್ಕರು ಮಾಡುವಂತಹ ಅಥವಾ ಒತ್ತಾಯಿಸುವಂತಹ ವರ್ತನೆಯನ್ನು ಅನುಸರಿಸುವಂತೆ ಉಂಟಾಗುವ ಪ್ರಭಾವವನ್ನು ಪೀರ್ ಪ್ರೆಷರ್ ಅಂತ ಕರೀತಾರೆ. ಸೊ ಇದ್ರ ಮೂಲಕ ಮಕ್ಕಳು ಏನಾಗ್ತಾರೆ, ನಾನು ಆಗಲೇ ಹೇಳ್ದಂಗೆ ಯಾರೋ ಫಿಲಮ್ ಆ್ಯಕ್ಟ್ರು ಅಥವಾ ಅದು ಇದು ತೋರಿಸ್ಬಿಟ್ಟು ಅವರು ಅದನ್ನು ಸ್ಟೈಲ್ ಮಾಡಲಿಕ್ಕೆ ಅಥವಾ ಒತ್ತಡಕ್ಕೆ ಮಣಿದು ತಮ್ಮ ಒಂದು ಜೀವನವನ್ನು ಕಳ್ಕೊಳ್ಳೋದರ ನಿಟ್ಟಿಗೆ ಹೋಗ್ತಾರೆ. ನೆಕ್ಸ್ಟ್, ಮಾದಕ ವಸ್ತುಗಳನ್ನು ನಿರಾಕರಿಸುವ ಸಾಮರ್ಥ್ಯಕ್ಕೆ ಯಾವುದು ಸಹಕಾರಿ? ಆತ್ಮವಿಶ್ವಾಸ, ಅಜ್ಞಾನ. ಸೊ ನಿರಾಕರಿಸಬೇಕು, ಯಾವುದು ಮಾದಕ ವಸ್ತುಗಳು ಬೇಡ ಅಂತ ಹೇಳಬೇಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಅದ್ರ ಬಗ್ಗೆ ಸೆಲ್ಫ್ ಕಾನ್ಫಿಡೆನ್ಸ್, ನಾನು ಅಂದ್ಕೊಂಡಿರೋದು ಸರಿ ಇದೆ, ಅದು ನೀನು ಹೇಳ್ತಾ ಇರೋದು ತಪ್ಪು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇದ್ದರೆ ಖಂಡಿತವಾಗಿ ದೃಢವಾದ ಆತ್ಮವಿಶ್ವಾಸ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯವು ಮಾದಕ ವಸ್ತುಗಳನ್ನು ನಿರಾಕರಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್, ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು? ಆರೋಗ್ಯಕರ ಸ್ನೇಹ, ಅನಗತ್ಯ ಲೈಂಗಿಕ ಸ್ವರೂಪದ ವರ್ತನೆ ಅಥವಾ ಕಿರುಕುಳ, ಸಾಮಾನ್ಯ ಸಂಭಾಷಣೆ, ದೈಹಿಕ ವ್ಯಾಯಾಮ ಅಂತ ಕೊಟ್ಟಿದ್ದಾರೆ. ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅನಗತ್ಯ ಲೈಂಗಿಕ ಸ್ವರೂಪದ ವರ್ತನೆ ಅಥವಾ ಕಿರುಕುಳ ಅಂತ ನಾವು ಹೇಳ್ತೀವಿ. ಸೊ ಈಗ ಸಮವಯಸ್ಕರು ಅಥವಾ ವಿದ್ಯಾರ್ಥಿಗಳ ಮೇಲೆ ಅಥವಾ ಸ್ನೇಹಿತರು ಅಥವಾ ನೆರೆಹೊರೆಯವರು ಪಬ್ಲಿಕ್ಕಲ್ಲಿ ಓಡಾಡ್ತಕ್ಕಂತಹ ಹೆಣ್ಣುಮಕ್ಕಳು ಅಥವಾ ಹೆಣ್ಣುಮಕ್ಕಳು ಗಂಡು ಮಕ್ಕಳ ಮೇಲೆ ಸಾಕಷ್ಟು ಇವತ್ತು ಅಬ್ಯೂಸ್ಗಳು, ಕಿರುಕುಳಗಳು ಆಗ್ತಾ ಇದೆ. ಅದನ್ನು ನಾವು ಅನಗತ್ಯ ಲೈಂಗಿಕ ಸ್ವರೂಪದ ವರ್ತನೆ ಅಂತ ನಾವು ಕರಿತೀವಿ. ಅಂದರೆ ಮಾತು ಇರ್ಬೋದು, ನಡೆ ಅಥವಾ ವರ್ತನೆಯಿಂದ ವ್ಯಕ್ತಿಗೆ ಕಿರುಕುಳ ಉಂಟು ಮಾಡುವುದನ್ನು ಲೈಂಗಿಕ ಕಿರುಕುಳ ಅಂತ ಕರೀತಾರೆ. ಕೆಟ್ಟ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು, ಬ್ಯಾಡ್ ಟಚ್ ಮಾಡ್ತಕ್ಕಂಥದ್ದು, ಮೊಬೈಲಲ್ಲಿ ಅಶ್ಲೀಲ ದೃಶ್ಯಗಳನ್ನು ತೋರಿಸ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಕ್ಕಂಥದ್ದು ಕೂಡ ಲೈಂಗಿಕ ಕಿರುಕುಳಕ್ಕೆ ಸೇರುತ್ತೆ. ಇನ್ನು ಲೈಂಗಿಕ ಕಿರುಕುಳ ಎದುರಾದಾಗ ಮೊದಲ ಆದ್ಯತೆ ಯಾವುದು? ಏನು ಮಾಡಬೇಕು? ಮೌನವಾಗಿರಬೇಕು, ಸುರಕ್ಷಿತ ಸ್ಥಳಕ್ಕೆ ತೆರಳಿ ವಿಶ್ವಾಸಾರ್ಹ ವ್ಯಕ್ತಿಗೆ ತಿಳಿಸಬೇಕು, ತಪ್ಪಿತಸ್ಥರನ್ನು ಅನುಸರಿಸುವುದು, ಘಟನೆಯನ್ನು ಮರೆಮಾಚುವುದು. ಸೊ ಖಂಡಿತ ಈ ಕೆಲಸವನ್ನು ಯಾರೂ ಮಾಡಬಾರ್ದು. ಬದಲಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಿ ವಿಶ್ವಾಸಾರ್ಹ ವ್ಯಕ್ತಿಗೆ ತಿಳಿಸ್ಬೇಕು. ಸೊ ಅದು ಬಹಳ ಮುಖ್ಯ. ಹಿರಿಯರು, ಪೋಷಕರು, ಶಿಕ್ಷಕರಿಗೆ ತಿಳಿಸ್ಬೇಕು ಅಥವಾ ಪೊಲೀಸ್ ಇದ್ದಂದರೆ ಪೊಲೀಸ್ನರಿಗೆ ಮಾಹಿತಿಯನ್ನು ಕೊಡಬೇಕು. ಇನ್ನು ಮಕ್ಕಳಿಗೆ ಲೈಂಗಿಕ ಕಿರುಕುಳದ ಬಗ್ಗೆ ಶಿಕ್ಷಣ ನೀಡುವ ಮುಖ್ಯ ಉದ್ದೇಶ ಯಾವುದು? ಯಾಕೆ ಈ ಒಂದು ಸೆಕ್ಸ್ ಎಜುಕೇಷನನ್ನು ಮಕ್ಕಳಿಗೆ ಕೊಡಬೇಕು ಅಥವಾ ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು? ಈಗ 7th ಸ್ಟ್ಯಾಂಡರ್ಡಲ್ಲಿ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಈ ಹೆಣ್ಣು ಮಕ್ಕಳಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಮತ್ತು ಅದರ ಬಗ್ಗೆ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ರೀತಿ ಈಗ ಆಲ್ರೆಡಿ ಅವ್ರಿಗೆ ಎಜುಕೇಷನ್ಗೆ ಇಟ್ಟಿದ್ದಾರೆ. ಗಂಡು ಅಂದ್ರೇನು, ಹೆಣ್ಣು ಅಂದ್ರೇನು, ಅದರ ಡಿಫರೆನ್ಸ್ ಯಾವ ಥರ ಇರುತ್ತೆ, ಹಾರ್ಮೋನುಗಳ ವ್ಯತ್ಯಾಸ ಹೇಗಾಗುತ್ತೆ, ಎಲ್ಲವನ್ನು ಕೂಡ ವಿವರಿಸಿ ಹೇಳಿದ್ದಾರೆ. ಸೊ ಅವೆಲ್ಲ ಎಜುಕೇಷನ್ಗೆ ಪೂರಕವಾಗಿರೋದು. ಅದನ್ನು ಯಾಕೆ ಕೊಡಬೇಕು ಅಂದರೆ ಆಪ್ಷನ್ಸ್ ನೋಡಿ: ಭಯ ಹುಟ್ಟಿಸೋಕೆ, ಸುರಕ್ಷತೆ ಮತ್ತು ಸ್ವಯಂ ರಕ್ಷಣೆ ಅರಿವನ್ನು ಮೂಡಿಸುವುದು, ವಿಷಯವನ್ನು ಮರೆಮಾಚುವುದು, ಮಕ್ಕಳನ್ನು ಪ್ರತ್ಯೇಕಿಸುವುದು. ಸೊ ಖಂಡಿತವಾಗಿ ಸರಿಯಾದ ಉತ್ತರ ಯಾವುದು? ಸುರಕ್ಷತೆ ಮತ್ತು ಸ್ವಯಂ ರಕ್ಷಣೆಯ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಎಸ್, ಮಕ್ಕಳಿಗೆ ಅಪಾಯವನ್ನು ಗುರುತಿಸುವುದು, ಇಲ್ಲ ಎಂದು ಹೇಳುವುದು ಮತ್ತು ಸಹಾಯ ಪಡೆಯುವುದು ಮುಂತಾದ ಸುರಕ್ಷಿತ ಅರಿವನ್ನು ನೀಡತಕ್ಕಂತಹ ಉದ್ದೇಶದಿಂದ ಈ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇನ್ನು ಆರೋಗ್ಯಕರ ಆತ್ಮವಿಶ್ವಾಸದ ಲಕ್ಷಣ ಯಾವುದು? ತನ್ನನ್ನೇ ಶ್ರೇಷ್ಠ ಎಂದು ಭಾವಿಸುವುದು, ತನ್ನ ಸಾಮರ್ಥ್ಯವನ್ನು ಅರಿತು ಜವಾಬ್ದಾರಿಯಿಂದ ವರ್ತಿಸುವುದು, ಇತರರನ್ನು ಅವಮಾನಿಸುವುದು, ಎಲ್ಲರ ಮಾತನ್ನು ಅಂದವಾಗಿ ಅನುಸರಿಸುವುದು. ಖಂಡಿತವಾಗಿ ಅಂದವಾಗಿ ಅನುಸರಿಸಬಾರ್ದು, ಬೇರೆಯವ್ರನ್ನ ಅವಮಾನಿಸಬಾರ್ದು, ನಾನೇ ಶ್ರೇಷ್ಠ ಅಂತ ಭಾವಿಸಬಾರ್ದು. ಬದಲಿಗೆ ತನ್ನ ಸಾಮರ್ಥ್ಯದ ಅರಿವು ಮತ್ತು ಜವಾಬ್ದಾರಿಯನ್ನು ವರ್ತಿಸುವುದು. ಓಕೆ, ನೆಕ್ಸ್ಟು ಅಡೋಲಸೆನ್ಸ್, ಕಿಶೋರಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಬದಲಾವಣೆಗಳು ಕಂಡುಬರುತ್ತವೆ?
ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳು ಯಾವುದೇ ಬದಲಾವಣೆಗಳಿಲ್ಲ, ಕೇವಲ ಆರ್ಥಿಕ ಬದಲಾವಣೆಗಳು, ಕೇವಲ ಪರಿಸರದ ಬದಲಾವಣೆಗಳು. ನೋಡಿ, ಕಿಶೋರಾವಸ್ಥೆಯಲ್ಲಿ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳು ಕಂಡುಬರ್ತವೆ. ನಾನು ಹೇಳಿದೆ, ಗಂಡಿನಲ್ಲಿ ಹಾರ್ಮೋನುಗಳು, ಟೆಸ್ಟೋಸ್ಟಿರಾನ್ಗಳು ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗಡ್ಡ ಮೀಸೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವೃಷಣಗಳ ಬೆಳವಣಿಗೆ ಜೊತೆಗೆ ಮತ್ತು ಅವರಿಗೆ ವಾಯ್ಸ್ ಗಡುಸಾಗ್ತಕ್ಕಂತಹ ಒಂದು ಸಂದರ್ಭ ಆಗುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಸ್ತನಗಳ ಬೆಳವಣಿಗೆ ಆಗ್ತಕ್ಕಂಥದ್ದು, ಮತ್ತು ಅವರಿಗೆ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಪೀರಿಯಡ್ ಸೈಕಲ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಇತ್ಯಾದಿ ಒಂದು ಬೆಳವಣಿಗೆಗಳು ದೈಹಿಕವಾಗಿ ಆಗುತ್ತೆ. ಇನ್ನು ಭಾವನಾತ್ಮಕ ಬೆಳವಣಿಗೆಗಳು ಕೂಡ ಆಗುತ್ತೆ. ಅವರ ಆಲೋಚನೆಗಳು, ಇವರ ಆಲೋಚನೆಗಳು, ಸ್ವಲ್ಪ ಮಟ್ಟಿಗೆ ಭಾವನೆಗಳು ಕೂಡ ವ್ಯತ್ಯಾಸ ಇರುತ್ತೆ. ಇವರು ಸಾಹಸ ಪ್ರವೃತ್ತಿ ಆದರೆ ಅವರು ಒಂದು ಸಂಗೀತ ಅಥವಾ ಒಂದು ಸೌಂದರ್ಯ ಆಪಾಸಕ ಒಂದು ಮೌಲ್ಯಗಳನ್ನು ಅವರು ಹೆಚ್ಚಿಗೆ ಬೆಳೆಸ್ಕೊಳ್ತಕ್ಕಂಥದ್ದು. ಈ ರೀತಿ ಒಂದು ಬೆಳವಣಿಗೆಗಳು ನಾವು ನೋಡ್ತಾ ಹೋಗ್ತೀವಿ. ಅದು ಕಿಶೋರಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಬದಲಾವಣೆಗಳು ಗಂಡು ಮತ್ತು ಹೆಣ್ಣಿನಲ್ಲಿ. ಜೊತೆಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳು ಅಂತ ನಾವು ಅವನ್ನ ಹೇಳ್ತೀವಿ. ಇನ್ನು ಕಿಶೋರರಲ್ಲಿ ಆತಂಕ ಕಡಿಮೆ ಮಾಡಲಿಕ್ಕೆ ಯಾವುದು ಸಹಕಾರಿ? ನೋಡಿ, ಸಮಸ್ಯೆಗಳನ್ನು ಮರೆಮಾಚೋದ್ರಿಂದ ಆತಂಕ ಕಡಿಮೆ ಆಗುತ್ತಾ? ಸಂವಹನ ಮತ್ತು ಬೆಂಬಲ, ಏಕಾಂಗಿಯಾಗಿರುವುದು, ಮಾದಕ ವಸ್ತುಗಳ ಸೇವನೆ. ಸೊ ಇಲ್ಲಿ ಆತಂಕಕಾರಿ ಅಂದರೆ ಆತಂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯಕ ಆಗ್ತಕ್ಕಂಥದ್ದು ಮರೆಮಾಚೋದಾಗಲಿ ಏಕಾಂಗಿ ಇರೋದಾಗಲಿ ಅಲ್ಲ, ಸಂವಹನ ಮತ್ತು ಬೆಂಬಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಬೆಂಬಲ ಮತ್ತು ಸಂವಹನ ಮಾಡೋದ್ರಿಂದ ಅವರಲ್ಲಿರ್ತಕ್ಕಂತಹ ಆತಂಕ ಖಂಡಿತವಾಗಿ ದೂರ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎಸ್, ಸೊ ಈ ಎಲ್ಲ ಅಂಶಗಳನ್ನು ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳೋದು ಅಥವಾ ಸರಿಯಾಗಿ ಇನ್ನೊಂದು ಸರಿ ಬೇಕಾದ್ರೆ ನೀವು ಫ್ರೀ ಇದ್ದಾಗ ವಿಡಿಯೋನ ಸ್ವಲ್ಪ ಸ್ಪೀಡಪ್ ಮಾಡಿಕೊಂಡು ನೋಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಸೊ ನಾನಾಗಲೇ ಹೇಳಿದೆ ಬೆಂಬಲ ಅತ್ಯಂತ ಮುಖ್ಯ. ಸೊ ನೆಕ್ಸ್ಟ್ ನೋಡಿ, ಆರೋಗ್ಯಕರ ಜೀವನ ಶೈಲಿಯ ಪ್ರಮುಖ ಅಂಶ ಯಾವುದು? ಮಾದಕ ವಸ್ತುಗಳ ಸೇವನೆ, ಸಮತೋಲಿತ ಆಹಾರ, ವ್ಯಾಯಾಮ ಮತ್ತು ಉತ್ತಮ ಅಭ್ಯಾಸಗಳು. ಸೊ ಮುಂದಕ್ಕೆ ಹೋಗೋದೇ ಬೇಡ. ಸಮತೋಲಿತ ಆಹಾರ, ವ್ಯಾಯಾಮ ಮತ್ತು ಉತ್ತಮ ಅಭ್ಯಾಸಗಳನ್ನು ನಾವು ಆರೋಗ್ಯಕರ ಜೀವನ ಶೈಲಿಯ ಪ್ರಮುಖ ಅಂಶಗಳು ಅಂತ ಕರಿತೀವಿ. ಓಕೆ, ಸೊ ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಲೈಂಗಿಕ ಕಿರುಕುಳವನ್ನು ತಡೆಗಟ್ಟುವಲ್ಲಿ ಶಾಲೆಯ ಪಾತ್ರ ಯಾವುದು? ಘಟನೆಗಳನ್ನು ನಿರ್ಲಕ್ಷಿಸುವುದು, ಸುರಕ್ಷಿತ ಅರಿವು ಮತ್ತು ಸೂಕ್ತ ಮಾರ್ಗದರ್ಶನವನ್ನು ನೀಡುವುದು, ಮಕ್ಕಳನ್ನು ದೂಷಿಸುವುದು, ದೂರುಗಳನ್ನು ಮರೆಮಾಚುವುದು. ಸೊ ಇಲ್ಲಿ ಶಾಲೆಗಳ ಪ್ರಮುಖ ಪಾತ್ರ ಸುರಕ್ಷಿತ ಅರಿವು ಮತ್ತು ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕು ಅಂತಕ್ಕಂಥದ್ದು. ಅಂದರೆ ಈ ಒಳ್ಳೆಯ ವಾತಾವರಣವನ್ನು ಜೊತೆಗೆ ಅದರ ಬಗ್ಗೆ ಮಾರ್ಗದರ್ಶನ, ಅರಿವನ್ನು ಕೊಡ್ತಕ್ಕಂಥದ್ದು, ಸೂಕ್ತ ವರದಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಬೆಂಬಲವನ್ನು ಕೊಡಬೇಕಾಗುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಗ್ರೋಯಿಂಗ್ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್ ಈ ಒಂದು ಘಟಕದ ಮುಖ್ಯ ಆಶಯ ಯಾವುದು ಅಂತ. ಸೊ ಆಪ್ಷನ್ಸ್ಗಳನ್ನು ನೋಡಿ. ಕೇವಲ ದೈಹಿಕ ಬೆಳವಣಿಗೆ ಅಭಿವೃದ್ಧಿ ಮತ್ತು ಪರಿಪಕ್ವತೆಯೊಂದಿಗೆ ಆತ್ಮವಿಶ್ವಾಸ ಹಾಗೂ ಆರೋಗ್ಯಕರ ನಡವಳಿಕೆ ಬೆಳೆಸುವುದು, ಕೇವಲ ಔಷಧಿಗಳ ಬಳಕೆ, ಕೇವಲ ಕ್ರೀಡೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದು? ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು, ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಗ್ರೋತ್, ಡೆವಲಪ್ಮೆಂಟ್, ಮೆಚುರಿಟಿ, ಆಂಗ್ಸೈಟಿ, ಡಿಪ್ರೆಷನ್, ಡ್ರಗ್ಸ್ ಆ್ಯಂಡ್ ಡ್ರಗ್ ಅಬ್ಯೂಸ್, ಸೆಕ್ಷುವಲ್ ಹರಾಸ್ಮೆಂಟ್ ಮುಂತಾದ ವಿಷಯಗಳ ಮೂಲಕ ನಾವಿಲ್ಲಿ ನೋಡಿದ್ವಿ. ಹಾಗೆಯೇ ಪರೀಕ್ಷೆಗೆ ನೀವು ಯಾವೆಲ್ಲ ಅಂಶಗಳನ್ನು ನೆನಪಿಟ್ಕೋಬೇಕು ಮತ್ತು ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮಗೇನಾದರೂ ಪ್ರಶ್ನೆಗಳು ಬಂತು ಅಂದರೆ ನೋಡೋಣ. ಎಲ್ಲ ಚಾಪ್ಟ್ರು ಒಂದು ಸರಿ ಸಿಲೆಬಸ್ ಕವರ್ ಮಾಡಿ ಲಾಸ್ಟಿಗೆ ನಾನು ನಿಮಗೆ ಒಂದು ಸರಿ ರಿವಿಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಳೆಯ GPSTR ಕ್ವಶನ್ ಪೇಪರ್ಗಳು ಆಗಿರ್ಬೋದು ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಇನ್ನಷ್ಟು ಕಂಟೆಂಟ್ಗಳನ್ನು ನಾನು ತೊಗೊಂಡು ನಿಮಗೆ ಮತ್ತೆ ಅಷ್ಟು ಕ್ವಶನ್ಸ್ಗಳನ್ನು ಲಾಸ್ಟಿಗೆ ಓವರ್ ವ್ಯೂ ಅಂತ ಒಂದು ಕ್ಲಾಸನ್ನು ಮಾಡೋಣ ಅಂತ ಹೇಳ್ತಾ, ಸೊ ಇದಿಷ್ಟು ಇವತ್ತಿನ ತರಗತಿ. ಇದರ PDF ಬೇಕು ಅನ್ನೋರು ನಮ್ಮ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ PDF ನೀವು ನೋಡಿದ್ರೆ ಖಂಡಿತ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ PDFಗಳು ನಿಮಗೆ ಲಭ್ಯ ಇದ್ದಾವೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ಅವರ್ ಆ್ಯಪ್ ಲಿಂಕ್ ಬೇಕಂದರೆ ನೀವು 8123441226 ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ನಿಮಗೆ ಲಿಂಕ್ ಬರುತ್ತೆ. ಡೌನ್ಲೋಡ್ ಮಾಡಿ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ಒಂದು ಇದು ಪರಿಸರ ಅಧ್ಯಯನ, ಹಾಗೆ ವಿಜ್ಞಾನ ಮತ್ತು ಗಣಿತ ಇದರ ಬೋಧನಾಶಾಸ್ತ್ರ ಮತ್ತು ಕಂಟೆಂಟನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.